ನರ್ಸರಿಯಿಂದ ನನ್ನ ಹತ್ರ ಇದೆ. ಈಗ ನಾವು ಹೊರಗಡೆ ಬಿಡಬೇಕು ಅಂದರೆ ಭಾಳಷ್ಟು ಬೇಸರ ಆಗುತ್ತೆ. ಅಷ್ಟೇ ಚೆನ್ನಾಗಿ ವಿದ್ಯಾಭ್ಯಾಸನ ಕಲ್ತಿದ್ದಾಳೆ, ಇನ್ನು ಮುಂದೆ ಅವಳು ಚೆನ್ನಾಗಿ ಕಲಿಯಲಿ ಅಂತ ಹೇಳಿ ಹಾರೈಸ್ತೀನಿ. ಕಂಗ್ರ್ಯಾಚುಲೇಷನ್. ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ತುಂಬ ಚೆನ್ನಾಗಿ ಪರ್ಸೆಂಟೇಜ್ ತೆಗೆದವಳೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ನಮಸ್ತೆ ಸ್ನೇಹಿತರೆ, ಶ್ರೀ ವಿದ್ಯಾವೀಣಾ ಸಂಸ್ಥೆಯಲ್ಲಿ ಟಾಪರ್ ಸ್ಟೂಡೆಂಟ್ಸ್ನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಅವರ 10 ವರ್ಷದ ಅನುಭವ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ. ನಮಸ್ತೆ. 10th ಪಾಸ್ ಆಗಿರೋ ಹೈಯೆಸ್ಟಲ್ಲಿ 10 ವರ್ಷ ಇಲ್ಲೇ ಓದಿದಿರ ಅಂತ ಬೇರೆ ಹೇಳಿದ್ರೆ, 10th ಪಾಸ್ ಆಗೋದಕ್ಕೆ ಎಷ್ಟು ಇಲ್ಲಿ ಎಫರ್ಟ್ ಹಾಕಿದ್ರು? ಇಲ್ಲಿರೋ ಸ್ಟಡೀಸ್ ಅಂದರೆ ಟೀಚರ್ಸ್ ಆಗಲಿ, HM ಆಗಲಿ, ಅಥವಾ ನಿಮ್ಮ ಸ್ಟಡೀಸ್ ಎಷ್ಟು ಮುಖ್ಯವಾಯಿತು? ಮತ್ತು ಟೀಚರ್ಸ್ ಎಲ್ಲ ಯಾವ ಥರ ಹೆಲ್ಪ್ ಮಾಡಿದ್ರು ಇಲ್ಲಿ? ನಮಗೆ ಟೀಚರ್ಸ್ ತುಂಬ ಹೆಲ್ಪ್ ಮಾಡಿದ್ರು. ಅವ್ರು ನಮಗೆ ಸ್ಪೆಷಲ್ ಕ್ಲಾಸ್ ತೊಗೋತಾ ಇದ್ರು, ಮತ್ತು ಕ್ಲಾಸಲ್ಲೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಲೆಸನ್ ವೈಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಮತ್ತು ನಮಗೆ ಸಾಯಂಕಾಲ ಬೆಳಗ್ಗೆನೂ ಸ್ಪೆಷಲ್ ಕ್ಲಾಸ್ ತೊಗೊಂಡು, ಸಾಯಂಕಾಲವೂ ಸ್ಪೆಷಲ್ ಕ್ಲಾಸ್ ತೊಗೊಂಡು ನಮಗೆ ತುಂಬ ಎಂಕರೇಜ್ ಮಾಡಿದ್ರು. ಸೊ ನನಗೆ ಇಲ್ಲಿಂದ ನಾನು LKG ಇಂದ 10th ವರೆಗೂ ಇಲ್ಲೇ ಓದಿದ್ದೀನಿ. ನಮ್ಗೆ ಇಲ್ಲಿ ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನಮಗೆ ಇಲ್ಲಿ ಸ್ಟಡೀಸ್ ಬಗ್ಗೆ ಏನೇ ಡೌಟ್ಸ್ ಇದ್ರು ನೀಟಾಗಿ ಕ್ಲಿಯರಾಗಿ ಸಮಾಧಾನವಾಗಿ ಹೇಳ್ಕೊಡ್ತಾರೆ. ಒಂದು ಸತಿ ಎಲ್ಲ 10 ಸತಿ ಕೇಳಿದ್ರು ನೀಟಾಗಿ ಹೇಳ್ಕೊಡ್ತಾರೆ. ಮತ್ತು ತುಂಬ ಚೆನ್ನಾಗಿ ಟೀಚ್ ಮಾಡ್ತಾರೆ ನಮಗೆ. ಸೊ ನನಗೆ ತುಂಬ ಇದಾಗಿ. ನೆಕ್ಸ್ಟ್ ಬರೋವಂಥ ನಿಮ್ಮ ಜನ್ರೇಷನ್ ಹುಡುಗರಿಗೆ ಇಲ್ಲಿರೋಂಥ ಸ್ಟಡೀಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಸ್ಟಡೀಸ್ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಟೀಚರ್ಸು ತುಂಬ ಚೆನ್ನಾಗಿ ಹೇಳ್ಕೊಡೋದ್ರಿಂದ ಇಲ್ಲಿ ನೀವು ಬಂದರೆ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಸ್ಕೂಲಿಂದ ಪಾಸ್ ಮಾಡಿ ಸ್ಕೋರ್ ಮಾಡೋದಕ್ಕೆ ನಿಮಗೆ ಹ್ಯಾಪಿ ಇದೆಯಾ? ತುಂಬ ಹ್ಯಾಪಿ ಆಗ್ತಿದೆ ನನಗೆ. ಓಕೆ, ಬನ್ನಿ ಸ್ನೇಹಿತರೆ, ಅವರ ಪೇರೆಂಟ್ಸ್ನ ಮಾತಾಡೋಣ. 10 ವರ್ಷ ಇಲ್ಲೇ ಓದಿಸಿದ್ದಾರೆ, ಹೇಗೆಲ್ಲ ಫೇಸ್ ಮಾಡಿರ್ತಾರೆ. 10 ವರ್ಷ ಓದಿಸೋದು ಅಂದರೆ ತುಂಬ ಅವರವರ ಪರ್ಸ್ನಲ್ ಆಗಿ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿರ್ತಾರೆ. ಈಗ ಅವರ ಅನುಭವ, ಅವರ ಖುಷಿ ಹೇಗೆ ಹಂಚ್ಕೊಂತಾರೆ ಕೇಳೋಣ. ನಮಸ್ಕಾರ. ನಮಸ್ತೆ ಸರ್. ಮಗಳು ಪಾಸ್ ಆಗಿದ್ದಾಳೆ ಒಳ್ಳೆ ಮಾರ್ಕ್ಸಲ್ಲಿ. ನಿಮ್ಗೆ ಏನು ಅನ್ನಿಸ್ತಿದೆ? ಮತ್ತು ಸ್ಕೂಲ್ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ನಮಗೆ ಮಗಳು ಪಾಸ್ ಆಗಿರೋದು ತುಂಬ ಖುಷಿ ಅನ್ನಿಸ್ತಾ ಇದೆ. ಸ್ಕೂಲ್ ಬಗ್ಗೆ ಏನು ಹೇಳಂಗೆ ಇಲ್ಲ, ಭಾಳ ಚೆನ್ನಾಗಿದೆ ಸ್ಕೂಲು. ಕಲ್ಚರ್ ಆ್ಯಕ್ಟಿವಿಟೀಸ್ ಆಗಲಿ, ಓದೋದ್ರಲ್ಲಾಗಲಿ ಮಗಳು ಚೆನ್ನಾಗಿ ಇಲ್ಲಿ ಬಂದಮೇಲೆ ಇಂಪ್ರೂವ್ ಆಗಿದ್ದಾಳೆ. ನಮಗೆ ತುಂಬ ಖುಷಿ ಆಗುತ್ತೆ. ನಮಗೇನು ಟೀಚರ್ಸು ಹಂಗೆ ಸಪೋರ್ಟ್ ಮಾಡಿದರು. ನಮಗೆ ಏನು ಮನೆ ಥರನೇ ಫೀಲ್ ಆಯಿತು ಅವಳಿಗೆ. ಮಾತ್ರ ಚೆನ್ನಾಗಿ ಓದಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯಿತು. ನಿಮಗೆ ಪರ್ಸನಲ್ ಖುಷಿ ಆಗಿದೆಯಾ? ತುಂಬಾ ಖುಷಿ ಆಗಿದೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನು ಫ್ಯೂಚರಲ್ಲಿ ಎಲ್ಲ ಥರ ಪಾಸ್ ಆಗಿ ಏನು ಅಂದ್ಕೊಂಡಿದ್ದಾರೆ ಬೆಸ್ಟ್ ನೀವು ಪಾಸ್ ಆಗಲಿ ಅಂತ ನಾನು ಪ್ರೇಯರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.